ಇನ್ನು ವಿಧಾನಸಭಾ ಅಧಿವೇಶನದಲ್ಲಿ ಇವತ್ತು ಬಳ್ಳಾರಿ ಬ್ಯಾನರ್ ಗಲಾಟೆನೆ ಸದ್ದು ಮಾಡಿತು. ಶಾಸಕ ನಾಗೇಂದ್ರ ಹಾಗೆ ಜನಾರ್ದನ್ ರೆಡ್ಡಿ ನಡುವೆ ಜೋರು ವಾಗ್ಯುದ್ಧ ನಡೀತು. ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡೋಕ್ ಹೊರಟಿದ್ದೀರಾ ಅಂತ ನಾಗೇಂದ್ರ ರೋಷಾಗ್ನಿ ಹೊರ ಹಾಕಿದ್ರು. ಬನ್ನಿ ಬಳ್ಳಾರಿ ಕಲಹ ಹೇಗಿತ್ತು ತೋರಿಸ್ತೀವಿ. ಬಳ್ಳಾರಿ ಗಲಭೆ ವಿಧಾನಸಭೆಯಲ್ಲಿ ಸದ್ದು ಮಾಡಿದೆ. ಜನಾರ್ದನ ರೆಡ್ಡಿ ರಾಮುಲು ವಿರುದ್ಧ ಮುಗಿಬಿದ್ದ ಶಾಸಕ ನಾಗೇಂದ್ರ ಭರತ್ ರೆಡ್ಡಿಯನ್ನ ಹುಡುಕಿ ಹೊಡಿತೀರಿ ಅಂತಾರೆ. ಇದ್ಯಾವ ನ್ಯಾಯ ಅಂತ ಬೆಂಕಿ ಉಗುಳಿದ್ರು. ನಾವು ಇನ್ನ ಮುಂದೆ 2029-28ಕ್ಕೆ ನಾವು ಅಧಿಕಾರದಲ್ಲಿ ಬರ್ತೀವಿ. ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಹುಡುಕಾಡಿ ಹೊಡಿತೀವಿ, ನೀವು ಪಾತ್ರದಲ್ಲಿ ಇದ್ರೆ ಅಂತೇಳಿ ಬಹಿರಂಗವಾಗಿ ಹೇಳ್ತಾರೆ ಅವರು. ಇದು ಯಾವ ಕಾರಣ ಸ್ವಾಮಿ? ಇನ್ನ ಏನು ಇಲ್ಲ, ಅವರು ಇನ್ನ ಏನು ಬಂದಿಲ್ಲ. ಅಧಿಕಾರಕ್ಕೆ ಬಂದ ಮೇಲೆ, ಅದು ಜನತಾ ನ್ಯಾಯಾಲಯಕ್ಕೆ ಬಂದ ಮೇಲೆ ಅಧಿಕಾರಕ್ಕೆ ಯಾರು ಕೊಡ್ಬೇಕಂತೇಳಿ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ. ಇವತ್ತಿನ್ನ ಏನೂ ಆಗ್ಲಿಲ್ಲ. ಭರತ್ ರೆಡ್ಡಿ, ನಾನು ಭರತ್ ರೆಡ್ಡಿ ಬಗ್ಗೆ ನನ್ಗೇನು ಯಾವುದೇ ಇಲ್ಲ. ಬಟ್ ನಮ್ಮ ಶಾಸಕರನ್ನ ನೀನು ಎಲ್ಲಿದ್ರು ಕೂಡ, ಪಾತಾಳದಲ್ಲಿದ್ರು ಕೂಡ ಹುಡುಕಾಡಿ ಒದ್ದು ಓಡಿಸ್ತೀನಿ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ ಸ್ವಾಮಿ? ಶಾಸಕ ನಾಗೇಂದ್ರ ಹೇಳಿಕೆಗೆ ಜನಾರ್ದನ್ ರೆಡ್ಡಿ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಇಲ್ಲಿ ಆಗಿರುವಂತದ್ದು ಅವತ್ತು ರೆಡ್ಡಿ ರಿಪಬ್ಲಿಕ್ ಅನ್ನುವಂತ ಪದ ಏನ್ ಬಂದಿದೆ, ಇವತ್ತು ಎಲ್ಲಾ ಸಿಬಿಐ ಕೇಸ್ಗಳಲ್ಲಿ ನಾಗೇಂದ್ರ ವೈಯಕ್ತಿಕವಾಗಿ ನಾನು ಹೇಳ್ತಾ ಇಲ್ಲ. ನೀವು ನಮ್ಮ ಸರ್ಕಾರನ, ನನ್ನ ಸರ್ಕಾರನ ಟೀಕೆ ಮಾಡಿದ್ರಿ ನೀವು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾವು ನಿನ್ನೆ ನಾವು ಮೌನವಾಗಿ ನಾವು ಕೇಳಿದೆ ಅಲ್ಲ ಅಣ್ಣ, ನಾನು ಜನಾರ್ದನ್ ರೆಡ್ಡಿ ಅವರೇ ಅಲ್ಲ, ಜನಾರ್ದನ್ ರೆಡ್ಡಿ ಅವರೇ ಜನಾರ್ದನ್ ರೆಡ್ಡಿ ನೀವು ಅಲ್ಲಿ ಯಾಕೆ ನೋಡ್ತೀರಿ? ನಿಮ್ಮ ಕೆಲಸ ನೀನು 100 ಜನ್ಮ ಎತ್ತಿದ್ರು ವಾಲ್ಮೀಕಿ ನಾಯಕ ಆಗಲ್ಲ. ಶಾಸಕ ಬಿ ನಾಗೇಂದ್ರ ವಿರುದ್ಧ ಜನಾರ್ದನ್ ರೆಡ್ಡಿ ರೋಷಾಗ್ನಿ. ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ. ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ 100 ಜನ್ಮ ಎತ್ತಿದ್ರು ಮಾಡ್ತಾ ಇದ್ದೆ. ಶಾಸಕ ಬಿ ನಾಗೇಂದ್ರ ರೊಚ್ಚಿಗೇಳ್ತಾ ಇದ್ದ ಹಾಗೆ ಮತ್ತೆ ಸಿಟ್ಟಿಗೆದ್ದ ಜನಾರ್ದನ್ ರೆಡ್ಡಿ. ವಾಲ್ಮೀಕಿ ನಿಗಮದಲ್ಲಿ ಲೂಟಿ ಮಾಡ್ದೋ ನೀನು, ಭರತ್ ರೆಡ್ಡಿ ಪರ ಮಾತನಾಡೋಕ್ ಬರ್ತೀಯಾ ಅಂತ ಕೆಂಡ ಕಾರಿದ್ರು. ಲೂಟಿ ಮಾಡಿರುವಂತ ಇವತ್ತು ನನ್ನ ಮೇಲೆ ಸಿಬಿಐ ಕೇಸ್ಗಳು ಇವತ್ತೇನ್ ಮಾತಾಡ್ತಾನೆ? ಅದೇನೇ ಹೇಳಿ, ಸದನದಲ್ಲಿ ಬಳ್ಳಾರಿ ಗಲಭೆ ದೊಡ್ಡ ಹಂಗಾಮಕ್ಕೆ ಕಾರಣ ಆಯ್ತು. ಇದೀಗ ರೆಡ್ಡಿ ವರ್ಸಸ್ ಬಿ ನಾಗೇಂದ್ರ ಅನ್ನುವಂತಾಗಿದ್ದು ಮತ್ತಷ್ಟು ಕಾವೇರ ತೊಡಗಿದೆ. ಬ್ಯೂರೋ ರಿಪೋರ್ಟ್, TV9.